ಇದು ಕೋಲಿ ಕಬ್ಬಲಿಗ ಬೃಹತ್ ಸಮಾವೇಶ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಿ ಕಬ್ಬಲಿಗದವರು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಬೇಕು, ರಾಧಾಕೃಷ್ಣ ಸಾಹೇಬ್ ಬೆಂಬಲ ಸೂಚಿಸಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರು ಏನ್ ಮಾಡಿದ್ದಾರೆ, ಕೋಲಿ ಕಬ್ಬಲಿಗದವರಿಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಬಹಳ ಮಂದಿಗೆ ಬೆಳೆಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಾಗಿ MLC, ಬಾಬುರಾವ್ ಚಿಂಚನ್ಸೂರು ಅವರಾಗಲಿ 2 ಸಾರಿ ಮಂತ್ರಿಯಾಗಿದ್ದಾರೆ, ಸಪ್ತಖಾತೆ ಸಚಿವರಾಗಿದ್ದಾರೆ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಭೀಮಣ್ಣ ಸಾಲಿ ಅವರಿಗೆ ಬೋರ್ಡ್ ಮೆಂಬರ್ಗಳಾಗಿ ಕೂಡ ಮಾಡಿದ್ದಾರೆ. ಶಾಣಪ್ಪ ಮಾನೆಗರ್ ಅವರು ಇದ್ದರು, ನಾವು ಸ್ಟೇಟ್ ಬೋರ್ಡ್ ಮೆಂಬರ್ ಇದ್ದರು. ಸಾಯಿಬಣ್ಣ ಬಾಬು ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದಾರೆ ಮತ್ತು ಬಹಳ ಜನರಿಗೆ ಕೋಲಿ ಸಮಾಜದವರಿಗೆ ತಾಲೂಕು ಪಂಚಾಯತ್ನಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ, ಪುರಸಭೆಗಳಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ, ಪಂಚಾಯತ್ಗಳಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಇಡೀ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಬ್ಬಲಿಗರಲ್ಲಿ ಮನವಿ ಏನ್ ಮಾಡ್ಕೋತೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದವರಿಗೆ ಗುರುತಿಸಿ ಕಾರ್ಯ ಕೆಲಸವನ್ನು ನೋಡಿ ನಾಮನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಕೋಲಿ ಸಮಾಜದವರಿಗೆ ಅವಕಾಶಗಳು ಕೊಡ್ತಾರೆ ಖರ್ಗೆ ಸಾಹೇಬರು ಅನ್ನುವ ಆಸೆ ಕೂಡ, ಭರವಸೆ ಕೂಡ ಕಾಂಗ್ರೆಸ್ ಇದು ಯಾರ ಕಬ್ಬಲಿಗ ಸಮಾಜದವರಿಗೆ ಇದೆ. ಈಗ ಭಾರತೀಯ ಜನತಾ ಪಕ್ಷದವರು ನಮ್ಮ ಸಮಾಜದವರಿಗೆ ಬೆಳೆಸಿಲ್ಲ. ಎಲ್ಲೋ ಒಂದು ಅಂಕಿ ಸಂಖ್ಯೆಗಳಲ್ಲಿ ಯಾರೋ ಒಬ್ಬರು MLC ಇಲ್ಲಿ ಮಾಡಿದ ಹಾಗೆ ಬೋರ್ಡ್ ಚೇರ್ಮನ್ಗಳಾಗಲಿ MLCಗಳಾಗಲಿ ಮಾಡಿಲ್ಲ. ನಾವು ಕಲಬುರಗಿದಲ್ಲಿರ್ತಕ್ಕಂಥ ಈ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕೋಲಿ ಕಬ್ಬಲಿಗ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, 4ನೇ ತಾರೀಕು ಶನಿವಾರ ನಡೆಯುವ ಕೋಲಿ ಕಬ್ಬಲಿಗ ಬೃಹತ್ ಸಮಾವೇಶಕ್ಕೆ ನಮ್ಮ ಕೋಲಿ ಸಮಾಜದವರ ಬೆಂಬಲವನ್ನು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿಗೆ ಬಂದು ನಮ್ಮ ಬೆಂಬಲವನ್ನು ಸೂಚಿಸಬೇಕೆಂದು ಇಡೀ ಗುರ್ಮಿಟ್ಕಲ್ ಮತಕ್ಷೇತ್ರದಿಂದ ಕೋಲಿ ಸಮಾಜ, ಕೋಲಿ ಕಬ್ಬಲಿಗ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದು 4ನೇ ತಾರೀಕು ಶನಿವಾರ ಕಲಬುರಗಿಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕೋಲಿ ಕಬ್ಬಲಿಗ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಮಸ್ತ ಕೋಲಿ ಕಬ್ಬಲಿಗ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ.